ಕಾರವಾರದ ಕರಾವಳಿ ಉತ್ಸವದಲ್ಲಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಬಂದಿದ್ರು. ಅವಾಗ ಅವರು ಮಾಡ್ತೀನಿ ಅಂತ ಹೇಳಿದ್ರು. ಪಕ್ಕದಲ್ಲಿ ನಮ್ಮ ಸನ್ಮಾನ್ಯ ಸಚಿವರು, ಉಸ್ತುವಾರಿ ಸಚಿವರುಗಳು ಇದ್ರು. ಅವಾಗ ಅವರು ಹೇಳಬೇಕು ನಮ್ಗೆ ಭಾಳ ಬೇಜಾರ. ಯಾಕಂದ್ರೆ ಎಲ್ಲ ಮಾತಾಡಬೇಕು, ಯಾವ ಟೈಮಲ್ಲಿ ನಿಲ್ಲಿಸಬೇಕು ಆ ಟೈಮಲ್ಲಿ ನಿಲ್ಲಿಸಬೇಕು. ದೀರ್ಘ ಮಾತಾಡಿಲ್ಲ ಸದನದಲ್ಲಿ. ಅದೇ ರೀತಿಯಾಗಿ ಅವರಿಗೆ ಮಂಗಳೂರಿಗೆ ಸಾಕಷ್ಟು ಪವರ್ ಇದೆ. ಇಲ್ಲಿಗೂ ಅವರಿಗೆ ಉಸ್ತುವಾರಿ ಸಚಿವರು ಏನು ಹೊಂದಲ್ಲ ಎಲ್ಲರವರಿಗೆ ಅವ್ರು ಕಂಡುಕೊಳ್ಳ ಇರ್ತದೆ ಬಂದರ ಸಚಿವರು. ಹಾಗಾದ್ರೆ ಇದು ಕೂಡ ಈ ಯೋಜನೆ ಕೂಡ ನಿಲ್ಲಿಸುವಂತ ತಾಕತ್ತು ಅವರಿಗಿತ್ತು, ಇರಬೇಕಿತ್ತು. ಈಗ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಆದೇಶ ಮಾಡಿದ ತಕ್ಷಣ ಮಾತಾಡೋ ಪ್ರಯತ್ನ ಇಲ್ಲ. ನಾವು ಯಾವಾಗ ಮಾತಾಡಬೇಕು ಅಲ್ಲೇ ಮಾತಾಡಬೇಕು. ನಮ್ಗೆ ಯಾವ ಹಕ್ಕ ನಾವು ಪಡ್ಕೊಳ್ಬೇಕು ಅದನ್ನು ನಾವು ಪಡ್ಕೊಳ್ಬೇಕು. ನಮ್ಮ ಸ್ವಾತಂತ್ರ್ಯ ಇದೆ. ಅದಕ್ಕೋಸ್ಕರ ನಮ್ಮ ಹೋರಾಟ ನ್ಯಾಯಯುತವಾಗಿ ನಾನು ಈ ಹೋರಾಟ ಇಲ್ಲಿಗೆ ನಿಲ್ಲಿಸುತ್ತಿಲ್ಲ. ರಾಜ್ಯ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕಂಡನ್ನು ಕೊಟ್ಟಿದ್ದೇನೆ. ಈ ಶರಾವತಿ ಪಂಪ್ ಸ್ಟೋರೇಜ್ ಕೈ ಬಿಡದೆ ಇದ್ರೆ ಸಂಬಂಧಪಟ್ಟವರ ಪ್ರತಿನಿಧಿಯನ್ನು ನಾನು ಸರ್ಕಾರವನ್ನು ದಹನ ಮಾಡುವ ಮೂಲಕ ಮತ್ತೊಂದು ಎಚ್ಚರಿಕೆ ಕೊಟ್ಟೆ. ಮುಂದಿನ ದಿವಸ ಅವ್ರ ಪರಿಸ್ಥಿತಿ ಕೆಟ್ಟದ್ದ ಒಳ್ಳೆ ರಾಜಕಾರಣ ಮಾಡುವ ಕರಾವಳಿ ಉತ್ಸವದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಬಂದರು, ಉಪಮುಖ್ಯಮಂತ್ರಿಗಳು. 1 ಅವರ್ ಪಂಪ್ ಸ್ಟೋರೇಜ್ ವಿಷಯ ಒಂದು ಮಾತು ಆಡಲಿಲ್ಲ. ಇಂಥ ದಗಲ್ ಬಾಚಿ ರಾಜಕಾರಣ ಮಾಡೋದ್ರಿಂದ ಯೋಗ್ಯತೆ ಇರಬೇಕು. ಇವರೆಲ್ಲ ಫೇಕ್ ಐಡಿಯಾ ಮಾಡ್ಕೊಂಡು ಯಾರ್ದೋ ಹೆಂಡತಿ ಯಾರ್ದೋ ಮಕ್ಕಳದು ಹಿಜಾಬತ್ತು ಮಾಡೋದು ಬಿಟ್ರೆ, ರಾಜಕಾರಣ ಮಾಡೋದಕ್ಕೋಸ್ಕರ ಸುಳ್ಳು ಹೇಳೋದು ಬಿಟ್ರೆ ಎಲ್ಲೋ ಆರೋಗ್ಯಕ್ಕೂ ಬಂದಿದ್ದಾರೆ. ಈಗ ಯಾವುದೇ ಕಾರಣಕ್ಕೆ ಆಹಾರ ಸಿಗೋದಿಲ್ಲ. ಇಲ್ಲಿ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಅದ್ಭುತವಾದಂತ ವೇದಿಕೆ. ಏನ್ ಮಾತಾಡಿದ್ರು ನನಗೆ ಉತ್ತರ ಕೊಡಲಿಕ್ಕೆ ಗೊತ್ತಿದೆ. ಮಾತಾಡೋದಿದ್ರೆ ಮಾತಾಡ್ಬೋದು. ನಾನು ಮಾತಾಡ